ಚಲೋ ಆತ್ ಬಿಡಪ್ಪ, ನೀ ಬಂದು ಕೇಳಿದ್ದು ಸೀದಾ ಸೀದಾ ಕೇಳಿದಲ್ಲ, ನನಗೆ ಖುಷಿ ಆಯ್ತು. ನಾವು ಯಾವುದೊಂದಕ್ಕೂ ವಿಚಾರ ಮಾಡಿ ನೀನು ತಿಳಿಸ್ತೇನೆ ತಗ. ನೀನು ಹೋಗಿರಿ ಈಗ. ಸರಿ ತಗರಿ ಕಾಕರ, ಬರ್ಲಿರೇ ನಾನು? ಹ್ಞೂನಪ್ಪ, ಹೋಗಿ ಬಾ. ಅವ್ವ, ನಾನು ಮನೆ ಕಡೆ ಹೋಗ್ಕಂತ ತಗೊಳವ. ನೀನು ಮಾತಾಡೋದೆಲ್ಲ ಮುಗಿಸ್ಕೊಂಡ ಮೇಲೆ ಬಾ ಆರಾಮ. ಹೋಗಿ ಎಲ್ಲಿ ಹೋಗಿದಿ? ನನಗೇನು ಗೊತ್ತಿಲ್ಲ ಅಂತ ಮಾಡೇನ? ಈಗ ಹುಡುಗನ ಜೊತೆ ಮಾತಾಡಕ್ಕಂತನ ಹೋಗಿ ನೀನು. ಇರಲಿ ಮಾಡು, ಇವತ್ತು ನಾಳೆ 2 ದಿವಸ ಇಷ್ಟರಾಗ ಮದುವೆ ಮಾಡಿ ಮುಗಿಸ್ತೇವಲ್ಲ, ಅವಾಗ ಗೊತ್ತಾಕತ್ತೆ ನಿನಗೆ. ನೋಡುವ ಭಾಗ್ಯ, ಏನಂತಿದಿ? ನಾನು ನೋಡಿರೋ ಸಂಬಂಧ ಭಾಳ ಅಂದ್ರೆ ಭಾಳ ಚಲೋ ಐತಿ. ನಾನು ಅವರಿಗೆ ಮಾತು ಕೊಟ್ಬಿಟ್ಟನೆ, ಆದ್ರೆ ನಮ್ಮ ತಂಗಿ ಮಗಳ ನಿಮ್ಮ ಮನೆ ಸೊಸೆ ಅಂತಂದು. ಈಗ ನಿನ್ನ ಮನಸ್ಸು ಏನೈತಿ? ನನಗಂತೂ ಎಳ್ಕೊಳ್ಳೋಷ್ಟು ಅವ್ರಿಗೆ ಕೊಡೋಕೆ ಮನಸ್ಸಿಲ್ಲ. ಇದ್ದುರಕ್ಕೆ ಬೇಡ ಬೇಡ, ಯಾಕೆ ಇಟ್ಕ ಒಟ್ಕ ಹೋಗೋದಕ್ಕೆ ಬರೋತ್ತಿಗೆ ಅವ್ರ ಮನೆ ಸುದ್ದಿ ನಮ್ಮ ಕಿವಿಗೆ, ನಮ್ಮ ಮನೆ ಸುದ್ದಿ ಅವ್ರ ಕಿವಿಗೆ ಬಿದ್ದುಕಂತನೇ ಇರ್ತಾವೆ. ಅದಕ್ಕೆ ಈ ಇದ್ದೂರು ಸವಾಸನ ಬೇಡ ಅಂತ ನಾನು ಅಂತಾನೆ. ನಿನಗೆ ಹೆಂಗೆ ಅನಿಸ್ತೈತಿ? ಅಲ್ರಿ, ಅದಕ್ಕೇನು ಸಂಬಂಧ ಐತಿ? ನೀವಂತ ತೀರಾ ಹೇಳಾರ. ಯಾಕೆ ಇಬ್ಬರು ಯಾರು ಬೇಕನ ಮಾಡಂಗಿಲ್ಲನ? ಏನಾತ್ ಬಿಡು. ಏನು ಅವ್ರ ಮನೆಯನ್ನ ಮಗ್ಲ ಮನೆ ಹತ್ಕೊಂಡವಪ್ಪ ಮನೆ ಅನ್ನಂಗಿಲ್ಲ, ಏನಿಲ್ಲ. ಆ ಕಡೆ ಓಣ್ಯಾಗ ಅವರು, ಈ ಕಡೆ ಓಣ್ಯಾಗ ಈಕಿರ್ತಾಳ, ಗಂಡ ಮನೆಗೆ ಹಾಕಿರ್ತಾಳೆ. ಏನು ಹಂಗೆ ಒಂದೇ ಸಲ್ಕನ ಅವ್ರ ಮನೆ ವಿಚಾರ ನಮ್ಮ ಕಿವಿ ಬಿತ್ತಂದ್ರೆ ನಾವೇನು ಹಂಗೆ ಹೋಗ್ಬಿಡ್ತೇವೆ, ನಾವು ಹೊಡೆದಾಡಕ್ಕನ್ನಂಗೆ ಮಾತಾಡ್ತಿರಲ್ಲ ನೀವು. ಏನು ಆಗಂಗಿಲ್ಲ, ಸುಮ್ಮನೆ ರೀ. ಅವ್ರ ಅಪ್ಪ ಅವ್ರು ಹೋಗಿ ಬರಕ್ಕೆ ಹೇಳ್ರಿ, ಬಂದು ನೋಡ್ಕೊಂಡು ಹೋಗಲ್ರಕ್ಕ. ಈಗ ನಾವ ಒಂದೇ ಸಲ್ಕ ಯಾಕೆ ಬೇಡ ಅನ್ಬೇಕು? ಆ ಹುಡುಗ ಮನಸ್ಸು ಮಾಡ್ಯಾನ ಅಂದ್ರೆ ಅವ್ರವ್ವ ಅಪ್ಪನ ಒಪ್ಪಿಗೆ ಹೋಗ್ತಾರ. ಅವ್ರು ಎಷ್ಟು ಜಾಗ ಜಿಪ್ಪಣ ಇರುವಲ್ರಕ್ಕ ಅವ್ರ ಮನೆ ಹಾರಕ್ಕೆ. ಮಗನ ಯಾರ ಬಿಟ್ಟು ಕೊಡ್ತಾರೇನ? ನೋಡತ್ತಿಯಮ್ಮ, ನನಗೆ ಏನು ಹೇಳಬೇಕು ಅಂತನ ಗೊತ್ತಾಗವಲ್ದು. ಅಣ್ಣ ನೋಡಿದ್ರೆ ಅತ್ಲಾಗ ಅಂತಾನ, ನೀ ನೋಡಿದ್ರೆ ಇತ್ಲಾಗ ಅಂತಿದಿ. ನಡಬತ್ತಿಲ್ಲ, ನಾನು ಏನಂತ ಹೇಳುವ? ನಾನು ನಿಮ್ಮ ಮಗಳಿದ್ದಂಗೆ ಆಕಿನ ಎಲ್ಲರ ಕೊಡ್ರಿ ನೀವು. ಕಣ್ಣು ಮುಚ್ಕೊಂಡು 2 ಅಕ್ಕಿ ಕಾಳು ಹಾಕಿ ನನ್ನ ಮ್ಯಾಗಿನ ಭಾರ ಕಳ್ಕೊಂತಾನೆ ಅಂತ ಅಷ್ಟ ನಾ ಹೇಳಕತ್ತೇನೆ. ನೀವು ಹಾಲಾಗಾರ ಹಾಕ್ರಿ, ನೀರಾಗಾರ ಹಾಕ್ರಿ, ನಿಮ್ಗೆ ಬಿಟ್ಟದ್ದು ಗಂಡ ಹೆಂಡತಿಗೆನ. ಕೇಳ್ತದಲ್ಲ ಸುಮ್ಮನೆ, ನಾನು ತಂಗಿ ಹೇಳಿದ್ ನಿನಗೆ. ನೋಡು, ಯಾರ ಮುಂದೆ ಏನು ಉಸುಲು ಹೊಡೆಯಂಗಿಲ್ಲ. ಈಕಿ ಮುಂದೆ ಮಾದೇವಿ ಮುಂದೆ ಸತ್ತಿನ ಏನು ಹೇಳಂಗಿಲ್ಲ. ಸೀದಾ ಬಡ ರೆಡಿ ಮಾಡ್ಕೊಳೋದು, ಗುಡಿ ಕರ್ಕೊಂಡು ಹೋಗೋದು, ಅಲ್ಲೇ ಅವ್ರ ಊರಾಗನ 2 ಅಕ್ಕಿ ಕಾಳು ಹಾಕಿ ಅಲ್ಲೇ ಬಿಟ್ಟು ಬಂದ್ಬಿಡೋದು. ಅಲ್ರಿ, ಏನಂತ ಮಾತಾಡ್ತೀರಿ ನೀವು? ತೀರಾ ಬಂದು ಬಳಗ ಕಳ್ಳು ಬಳ್ಳಿ ಅವ್ರಿಗೆ ಯಾರಿಗೆ ಹೇಳೋದ ಬೇಡನ? ಸುಮ್ಮ ನಮ್ದು ಒಂದು ಹುಡುಗಿ ಕರ್ಕೊಂಡು ಹೋಗೋದು, ಮದುವೆ ಮಾಡಿ ಅಲ್ಲೇ ಬಿಟ್ಟು ಬಂದ್ಬಿಡೋದ. ಏನು ದನ ಅಂತ ಮಾಡ್ಯಾರ ಏನಕ್ಕೆನ್ನ ಮಾಡ್ತೀರಿ? ಯಾಕೆ ಭಾಳ ಆತ್ ಬಿಡು ನಿಮ್ದು. ಈಗ ನೋಡಿದ್ರೆ ಆಕೆ ಮುಂದೂ ಹೇಳ್ಬೇಡ್ರಿ ಅಂತೀರಿ. ತೀರಾ ಹುಡುಗಿಗೆ ಹೇಳಾರ್ದಂಗೆ ಹೆಂಗೆ ಮದುವೆ ಮಾಡಕತ್ತಿ? ಅಷ್ಟಕ್ಕೂ ನಾ ಹುಡುಗಿಗೆ ನೀವು ನೋಡಿರೋ ಹುಡುಗ ಇಷ್ಟ ಇಲ್ಲ. ಇವನ ಯಾರವ್ರ ಪ್ರಶಾಂತನ ಮೇಲೆ ಭಾರಿ ಅಂದ್ರೆ ಭಾಳ ಜೀವ ಇಟ್ಕೊಂಡಾಳ ಆಕಿ. ಆದ್ರೆ ಅವನ್ನ ಮದುವೆ ಆಗೋದತ್ತೆ ಅಂತ ನನ್ನ ಎದುರು ಹೇಳಾಳ. ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಿ. ಹಂಗೆ ಮಾಡಬೇಡ್ರಿ. ಪಾಪ ಅವು ಇಷ್ಟಪಟ್ಟಲ್ಲಿ ಮದುವೆ ಮಾಡಿಕೊಟ್ರೆ ಏನೋ ಒಂದು ಕಷ್ಟ ಆಗಲಿ ಸುಖ ಆಗಲಿ ಹೆಂಗೆ ಹೊಂದ್ಕೊಂಡು ಜೀವನ ಮಾಡ್ತಾವೆ. ಯಾಕೆ ಸುಮ್ಮನೆ ನಾವು ಒಂದ್ಸಲ ಹೇಳಿದ್ಮೇಲೆ ಮುಗಿದು ಹೊತ್ತು. ನನ್ನ ಮಾತು ಕಡೆದ ನಿರ್ಧಾರನ ಕಡೆ ನಿರ್ಧಾರ ಏನು? ಇಷ್ಟ್ರ ಮೇಲೆ ಯಾರು ಒಂದು ಪಿಟಕ್ ಪಿಸಕ್ ಅನ್ನಂಗಿಲ್ಲ. ಸರಿ, ಎಲ್ಲ ರೆಡಿ ಮಾಡ್ಕೇರಿ ನೀವು. ಏನು ಬೇಕು ನೋಡು, ಸೀರೆ ಪಾರಿ ಅವಕ್ಕೆಲ್ಲ ಏನೇನು ಬೇಕು ಏನೆಲ್ಲ ಸೆಟ್ ಮಾಡ್ಕೇರಿ. ಬೀಗ್ರು ಬಿಜ್ರಿ ಎಲ್ಲರನ್ನು ಕೂಡಿಸಿ ಏನು ಮಾಡ್ತಿದ್ದಿ? ಏನು ನಾವೇನು ಏನಂಗೆ ಜೋರ ಮದುವೆ ಇಟ್ಕೊಂಡಲ್ಲ, ಗುಡಿಯ ಮದುವೆ ಮಾಡೋದು. ಏನು ತೀ ಹಮ್ಕೊಳಕ್ಕೆ ಹೋಗ್ಬೇಡ್ರಿ ಏನು? ಸರಿ ತಗ, ಹೊರಗೆ ನಾನು ದೊಡ್ಡ ಕೆಲಸ ಐತಿ, ಹೋಗಿ ಬರ್ತಾನೆ. ಏನಪ್ಪ ಮಾಡೋದೀಗ? ಇವ್ರು ನೋಡಿದ್ರೆ ಹಿಂಗಂದ್ರು, ಈಗ ನೋಡಿದ್ರೆ ಅವ್ರ ಮೇಲೆ ಹಾಕಿ ಸುಮ್ಮನೆ ನಿಂತಾಳ. ಈಗ ಕೈ ಬಿಟ್ಕೊಂತೀಯ? ಹುಡುಗಿ ಅಡುಗೆ ಪಾಲಕತಿ, ಏನು ಮಾಡಲಿ? ಏನು ಹೊಳೆ ಹೊಲ್ದಲ್ಲ ತಲೆಗೆ. ಲಲಿತಕ್ಕನಾರ ಕೇಳೇನ? ಬೇಡ ಸೀದಾ ಪ್ರಶಾಂತ್ ಅಂತಲೇ ಹೋಗಿ ಮಾತಾಡ್ಬಿಡ್ತಾನೆ. ಹಿಂಗೆಲ್ಲ ಆಗೈತಪ್ಪ, ಹಿಂಗೆಲ್ಲ ಏನು ಮಾಡ್ತೇನೆ ನೋಡು ಅಂತಂದು ಹೇಳ್ಬಿಡ್ತಾನೆ ಸೀದಾ. ಆಗಿದ್ದಾಗಲ್ದಕ್ಕೆ 2 ಪ್ರೇಮಿಗಳನ್ನ ಒಂದು ಮಾಡಿದ ಪುಣ್ಯಾರ ಬರ್ತೈತೆ ನನಗೆ. ಭಾಗ್ಯ, ನಂದು ಒಟ್ಟು ಹೊರಗೆ ಕೆಲಸ ಐತೆ. ತರಕಾರಿ ಅದು ಮಾರಾಕತ್ತಿದ್ನಲ್ಲ, ಒಂದಿವ್ಸ ರೊಕ್ಕ ಕೊಡೋದಿತ್ತು ಅವ್ರು. ಅದಕ್ಕೆ ಹೋಗಿ ಮತ್ತು ಮದುವೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಕ್ಕವ ಇಸ್ಕೊಂಬಂದ್ಬಿಡ್ತಾನೆ. ನೀನು ಬರೋ ತನಕ ಇಲ್ಲೇ ಇರೋ, ಮನೆಗೆ ಹೋಗಕ್ಕೆ ಹೋಗ್ಬೇಡ. ಸರಿ ತಗೋತ್ಗೆ ಇರ್ತಾನೆ. ಆದ್ರೆ ಒಂಚೂರು ಜಲ್ದಿ ಬಂದ್ಬಿಡು. ಮತ್ತು ಅಲ್ಲಿ ಮಾದೇ ಒಬ್ಬಕ್ಕೆ ಕಳ್ಮಂತೇಲೆ. 2 ನಿಮಿಷ ಹಿಂಗೆ ಹೋಗಿದ್ದು ಹಿಂಗೆ ಹೊಳ್ಳಿ ಬಂದಾಗ್ಬಿಡ್ತಾನೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಾಗ ಇಲ್ಲೇ ಇರ್ತಾನೆ ನೋಡ್ಬೇಕಾರ. ಬಾರ್ಲೇ ಹೇಮಿ, ಕುತ್ಕ ಬಾ. ಆರಾಮಾಗೈತೆ ಈಗ? ಮೊನ್ನೆ ಭಯಂಕರ ಹೆದರಿಕೆ ಆಗೈತೆ ಬಿಡ್ಲೆ, ಭಾಳ ಹೆದರಿಸ್ತಿದ್ ನೀನು. ಏನಾತನ ಬಿಡೋ ಪಾಪ ನಮ್ಮ ಹೇಮಿಗೆ ಅನ್ನಂಗಾಗಿತ್ತು. ಹ್ಞೂ ನಾಯವ್ವ, ನನಗೆ ಹಂಗೆ ಚಿಂತೆ ಇತ್ತಿತ್ತು. ಇದೇನಾತಪ್ಪ ಒಮ್ಮಿದ್ರೊಮ್ಮಿಗೆ ನನಗೆ ನೆಟ್ಟಗಿದ್ದಕ್ಕಿಗೆ ಈ ನಮ್ಮಿ ಸೊಟ್ಟ ಹಾಕೊಂತಲ್ ಕೈಕಾಲು ಅನ್ನಂಗಾಗಿತ್ತು. ಯಾವ ದೇವ್ರದ ಏನೋ ಚಲೋ ಆತವ ಇವ, ಆರಾಮದೆ ಅಂದಂಗೆ. ಕೆಲಸ ಎಲ್ಲ ಆಗಿತ್ತನ? ಏನು ಬಿಡವ, ಮಗಳ ಮನೆ ಬಂದು ಆರಾಮಾಗಿಬಿಟ್ಟು ನೀನೀಗ. ಕೆಲಸನೂ ಮಾಡಂಗಿಲ್ಲ, ಮ್ಯಾಲೆ ಬೇರೆ ಹಿಂಗೆ ಏನು ಬೇಕಾದ ತಿಂಡಿ ತಿನಿಸು ಏನು ಬೇರೆ ಸಂಪು ಬಿಡೋ ಜೀವನದಿಂದ ಈಗ. ಏನು ಸಂಪ ಏನ ಬಿಡ್ಲೆ, ತಿನ್ನಾಕ ಉಣ್ಣಾಕ ಎಲ್ಲ ಐತಿ. ಆದ್ರೆ 4 ಮಂದಿ ಮುಂದೆ ನಿಂತ್ಕೊಂಡು ಮಾತಾಡಂಗೆ ಆಗಂಗಿಲ್ಲ ಈಗ ಮೊದ್ಲಿನಂಗೆ. ಏಟತ್ತಿದ್ರು ಒಳಗೆ ಇರ್ಬೇಕು. ಬಂದ್ರೆ ನಿಮ್ಮ ಮನೆ ತನಕ ಅಷ್ಟ ನೋಡು. ಅದು ಮನೆ ನಿನಗೆ ಆರಾಮಿದ್ದಿಲ್ಲಲ್ಲ, ಅವತ್ತು ಬಂದಾಕಿ ಎಡ ಬೆಲ್ಲ ಹಾದಲ್ ನೋಡು. ಇಲ್ಲೇ ಮನ್ಯಾಗ ಒಳಗೆ ಇದ್ದು ಬ್ಯಾಸ್ರ ಬಂದ್ಬಿಟ್ಟದ ಬಿಡ ಜೀವಕ್ಕೆ. ಅಲ್ಲ, ಒಳಗೆ ಇದ್ದಿದ್ದು ಬ್ಯಾಸ್ರ ಆಗೈತೆ ಅಂದ್ರೆ ಅಲ್ಲಿ ಗಣಪನ ಪ್ರಸಾದ ಇತ್ತವ,
ಬರ್ಬೇಕಿಲ್ಲ ನನ್ನ ಜೊತೆಗೆ. ನಾ ಹೋಗಿ ಊಟ ಮಾಡ್ಕೊಂಡು ಬಂದು ನೋಡಿ ಈಗ. ಅಲ್ಲಲ್ಲೇ ಹೋಗಿ ಬಂದು ಕರಿತೀಯಲ್ಲ, ಹೋಗೋಕ್ಕಿನ್ನ ಮುಂಚೆರ ಹಿಂಗೆ ಹೊಂಟನ್ ನೋಡ ಗುಂಡವ ಬರ್ತೀನಿ ಅನ್ನೋದ್ರ ಏನು ಹೇಳ್ತಿದ್ನೆ ನಾನು. ಈಗೆಲ್ಲ ಮುಗಿಸ್ಕೊಂಡು ಬಂದು ನಾ ಹೋಗಿ ಬಂದು ನೋಡು ಅಂದ್ರೆ ಮೊದ್ಲು ಹೋಟೆಲ್ ಇದ್ದಕ್ಕೆ ನಾಳೆ ನನ್ನ ಕೂಸಿನ ಕಿವಿ ಪವಿ ಹೊಡಿತೆ ಅಂದ್ರೆ ನೋಡು ಮತ್ತೆ ನಾನು ನಿನ್ನ ಬಿಡೋದ ಇಲ್ಲ, ನೀನೋ ಸರಿ ಮಾಡಿಸ್ಬೇಕಾಕತ್ತೆ ನನ್ನ ಮಕ್ಕಳ ಕಿವಿನ. ಅವ್ವ ನಿನ್ನ ಮಕ್ಕಳ ಚಕ್ರ ನಾ ಎಲ್ಲಿ ಮಾಡಕ್ಕೆ ಹೋಗ್ಲಿ, ಹೆಂಗೂ ಹೊಂಟನ್ ಬಾ ನಾನು. ಬೇಕಾದ್ರೆ ನನ್ನ ಜೊತೆ ಬಂದ್ರೆ ಕರ್ಕೊಂಡು ಹೋಗ್ಕೊಂಡು ನೋಡು. ಹುಗ್ಗಿ ಪಲ್ಯ ಸಾರು ಜಗ್ಗ ಉಳ್ದೈತಿ, ಬೇಕಾದ್ರೆ ಬಂದು ತಗೊಂಡು ಹೋಗ್ರಿ ಅಂದಾರ. ಅದಕ್ಕೆ ಒಟ್ಟು ಹೋಗಿ ಇಸ್ಕೊಂಬರ್ತಾನೆ. ಸುಮ್ಮನೆ ರಾತ್ರಿ ಊಟಕ್ಕರ ಹಾಕತಿ, ಯಾಕೆ ಬಿಡ್ಬೇಕು ಅದಕ್ಕೆ. ಹೌದಾ ಸರಿ ತಗ, ಹಂಗಾರೆ ನಾನು ಒಂದು ದಬ್ರಿ ತಗೊಂತಾನೆ. ಗೋಧಿ ಹಿಗ್ಗೆ ಅಂದ್ರೆ ಭಾಳ ಪ್ರೀತಿ ನನಗೆ. ಒಟ್ಟು ಹಾಲು ತುಪ್ಪ ಹಾಕ್ಯಂದು ಉಣ್ಣಾಕ್ ಬರ್ತೈತಿ. ಲಲಿತಕ್ಕನ ಮನೆಗೆ ತುಪ್ಪಕ್ಕೇನು ಬರ ಒಂದಿಟ್ಟು ಕೊಡು ಅಂದ್ರೆ ಒಂದು ಲೋಟ ಕೊಡ್ತಾಳೆ. ಇಸ್ಕೊಂಬಂದು ಒಟ್ಟು ಹಾಲು ಹಾಕ್ಯಂದು ಉಣ್ತಾನಂತ. ಸರಿ ಬಾ ಹಂಗಾರೆ ಗಡಾನ. ಮತ್ತು ನೀ ಇಲ್ಲೇ 3 ತಾಸು ಮಾಡಬೇಡ, ನೀ ಲೇಟ್ ಮಾಡಿದೆ ನಾ ಹೋಗ್ಬಿಡ್ತಾನೆ ನೋಡು ಒಬ್ಬಾಕಿನ. ಇಲ್ಲಿ ತಗೊಳ್ಳಲೆ, ನೀನು ಎಷ್ಟು ಅವಸರ ಮಾಡ್ತಿದ್ದಿ. ಬರ್ತಾನೆ ತಗ. ನನಗಂತೂ ಭಾಳ ಖುಷಿ ಆಗಾಕತ್ತೈತ್ರಿ ನೀವು ಬಂದು ಅವ್ವನ್ನ ಮಾಮಾಗ ಹೇಳಿ ಒಪ್ಪಿಸಿದ್ದು. ನನಗೂ ಅಷ್ಟೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ನಿಮ್ಮ ಮಾವಿಗೆ ಒಂದು ಮಾತಷ್ಟ ಹ್ಞೂ ಆತಪ್ಪ ಅನ್ನೋದು ಅಷ್ಟ ಕಾಯಕತ್ತೆ ನೋಡು. ನಮ್ಮವ್ವ ಅಪ್ಪನ ಕರ್ಕೊಂಡು ಸೀದಾ ನಿಮ್ಮ ಮನೆಗೆ ಬಂದು ಸೀದಾ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗೇ ಬಿಡೋದ. ತೋ ಎಂಥ ಕಾಲು ಬಂದವ ಯವ್ವ ನಮ್ಮ ಓಣ್ಯಾಗ. ಏನೇನೆಲ್ಲ ಆಟ ನಡ್ಯಾಕತ್ತೇವ ನೋಡು. ತೀರ ಯಾರಿಗೆ ಕಣ್ಣಿಗೆ ಕಂಡಾರ ದೊಡ್ಡರು ಏನಾರ ಅಂದಾರ ಅನ್ನೋದು ಏಟೇಟು ಅಂಜಿಕಿಲ್ಲ ನೋಡ ಈಗಿನ ಹುಡುಗರಿಗೆ. ಅಲ್ಲಿ ನೋಡ್ಲಿ ಆಸೆ ಸ್ವಲ್ಪ ಕಣ್ ತಗೊಂಡು ನೋಡು. ಆ ಮೂಲಿ ಮನೆ ಮುದ್ಕವನ ಮಗ ಈಕೆ ಸುಮ್ಮನಿದಾಳಲ್ಲ ಅವ್ರತ ನಾದ್ನೇ ಪಾಗಿ ಮಗಳು, ಆಕೆ ಜೊತೆ ನಿಂತ್ಕೊಂಡು ನೋಡ್ಬಾರ್ದ ನಮ್ಮನೆ ಮಾತಾಡಕತ್ತಾರ. ತೀರಾ ದೊಡ್ಡವರು ಉಣೆನರು ಏನಾರು ನೋಡ್ಯಾರೋ ಅಂದಾರೋ ಅನ್ನೋದು ಏಟ್ರ ನಾಚಿಗೆ ಹೆದರಿಕೆ ಐತೆ ನೋಡೋಕೆ. ಏನು ಲಜ್ಗೆಟ್ಟದವ ಇವು. ನೀನು ನೋಡವ ಒಂದ್ಸಲ ಬಿಟ್ಟು 2 ಸಲ ನೋಡ್ಕೆ ನೀನು. ನನಗಿದಲ್ಲ ಹಳೆ ಸುದ್ದಿ, ನನ್ನ ಕಿವಿ ಬಿದ್ದ ಭಾಳ ದಿನ ಆತು. ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಡಕತ್ತಾರ ಅಂತಂದು. ಅವು ಪಾಪ ಇಷ್ಟಪಟ್ಟಾರ, ಅವ್ರ ಮದುವೆ ಹಾಕಿದ್ದಾರ ಬಿಡು. ಏನಾಯ್ತು ಅಂದ್ರೆ ಲಜ್ಗೆಟ್ಟು ಅನ್ನೋಕೆ ಅವ್ರೇನು ಮಾಡಬಾರ್ದು ಮಾಡಾತ್ತಾರೇನು, ಯಾಕೆ ನಿಂತು ಮಾತಾಡಕತ್ತಾರ. ನೀನು ಹೆಂಗೆ ಒಪ್ಕೊಂಡಿ ಹೇಳು. ಪಾಪ ನಿಂದು ಲೋ ಮ್ಯಾರೇಜ್ ಅಲ್ಲ, ಅದಕ್ಕೆ ಲವ್ ಮಾಡೋರಿಗೆಲ್ಲ ನೀನು ಸಪೋರ್ಟ್ ಮಾಡ್ತಿದ್ದಿ. ಖುಷಿ ನಿಂದು ಏಟಾಯ್ತು ಅಷ್ಟು ತುರ್ಸ್ಗಳಲ್ಲಿ ಮಂದ್ಯದಲ್ಲಿ ಎದಕ್ಕೆ ಬರಕ್ಕೆ ಬರ್ತಿದ್ದಿ. ಅಯ್ಯ ಹೋಗ್ಲಿ ಬಿಡ್ಲೆ, ನಂದು ನಿಂದು ಹಂಗೆ ಇದ್ದದ್ದ. ಬಾ ಅಲ್ಲ ಹತ್ರ ಹೋಗಿ ಕೇಳೋಣ ಏನು ಮಾತಾಡಕತ್ತಾರೆ ಏನಿಲ್ಲ ಅಂತಂದು. ಸರಿ ತಗ, ನಾ ಏನು ಬರಲೇ? ಹೋಗಿ ಬರ್ರಿ. ಎಷ್ಟು ಸಲ ಅದು ನಾ ಬರಲ ಅಂತೇಳಿ ಕೇಳಾಕತ್ತೀರಲ್ಲ. ಆತು ನೀವು ಇಲ್ಲಿಂದ ಹೋದ್ರಲ್ಲ ಅಲ್ಲಿಂದ ವಾಪಸ್ ಬರೋಕ್ಕಾಗದ. ಆದರೂ ಯಾಕೋ ಒಂಥರ ನಿನ್ನ ಬಿಟ್ಟು ಹೋಗೋಕೆ ಮನಸ್ಸಾಗವಲ್ದು. ನೀನು ಬಂದ್ಬಿಡು ನಮ್ಮ ಮನೆಗೆ. ಯಾಕೆ ಬಂದುಬಿಡ್ರಿ. ನಮ್ಮವ್ವ ಏನಿಲ್ಲ ಕೆರ ತಗೊಂಡು ಜರ ಬರ ಮಟ ಹೊಡಿತಾಳೆ ನನ್ನ. ಸರಿ ತಗ ಮಾಡಿ, ನಾ ಬರ್ತೀನಿ. ಅಲ್ಲಿ ಏನೇನು ಅಕ್ಕರು ನಿಂತು ನೋಡಾಕತ್ತಾರೆ, ಮತ್ತೆ ಏನಾರು ಅನ್ಕೋಬಾರ್ದು ನಿನ್ನ ಬಗ್ಗೆ. ಬರಲೇ? ಸರಿ. ಏನವ ಮಾದೇವಿ ಮಾತುಕತೆ ಭಾರಿ ಜೋರು ನಡೆಸಿದ್ದಿ. ಏನು ಸಮಾಚಾರ? ಏನಿಲ್ರಿ, ಅದು ಸ್ವಲ್ಪ ಬಾಕಿ ಕೊಡೋದಿತ್ರ ಅದಕ್ಕೆ ಕೇಳಾಕತ್ತಿದ್ರಿ. ಯಾವಾಗ ಕೊಡ್ತೀರಿ ಏನು ಮತ್ತು ಕಿರಾಣಿ ಒಯ್ದಿರಲ್ಲ ಅಂತಂದು. ಇವತ್ತು ಇಲ್ಲ ನಾಳೆ ಕೊಡ್ತೇವೆ ಅಂತ ಹೇಳಿದೆ ಅಷ್ಟೇ ರೀ, ಮತ್ತೇನಿಲ್ಲ ಬೇರೆ. ಹೌದಾ ಅಷ್ಟೇನಾ? ನನಗೇನ ನೀವು ಮಾತಾಡೋದು ಕೇಳಿದ್ರೆ ಏನೋ ಬೇರೆ ಬೇರೆ ಐತಿ ಅಂತ ಸಮಾಚಾರ. ಕರೆ ಹೇಳು. ನನಗೆ ಅನಿಸ್ತೈತಿ ನೀವು ಹಿಂಗೆ ಮಾತಾಡ್ಕೊಂತ ನಿಂತ್ಕಂದ್ರೆ ನೀವು ಅನ್ಕೊಂಡದ್ದು ಕೆಲಸ ಆಗಂಗಿಲ್ಲ. ಸುಮ್ಮನೆ ಯಾವ್ದಾರ ಗುಡಿಯಾಗ ಹೋಗಿ ಮದುವೆ ಆಗಿ ಬರೋದು ಚಲೋ ಅಂತ ನೋಡವ ನಾನಂತ. ಏನು ಮದುವೆನಾ? ಇಲ್ಲ ತೆಗೀರಿ, ನಾವು ಅದನ್ನೆಲ್ಲ ಏನು ವಿಚಾರ ಮಾಡಿಲ್ಲ. ನಾ ಹೇಳಿದ್ನಲ್ಲ ನಾವೊಂದು ಸ್ವಲ್ಪ ಬಾಕಿ ಕೊಡೋದಿತ್ತು ದುಡ್ಡು ಕಿರಾಣಿದು, ಅದಕ್ಕೆ ಮಾತಾಡ್ಸಿದ್ರು ಅವರು ಅಂಥೇಳಿ. ನೀವು ಅನ್ಕೊಂಡ್ತಾರ ಏನಿಲ್ಲ ಬಿಡ್ರಿ. ಅಲ್ಲ ಹುಡುಗಿ ಯಾಕಷ್ಟು ಒದ್ಲಿಸ್ತಿದ್ದಿ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ಅದಕ್ಕಷ್ಟ ಮಂದಿ ಕಾಣಂಗಿಲ್ಲ, ಆದ್ರೆ ಅದು ಮಂದಿಗೆ ಊರವ್ರು ಎಲ್ಲರ ಕಣ್ಣಿಗೆ ಕಾಣ್ತಿರ್ತೈತಿ. ನೀನು ಹೇಳಕ್ಕೆ ಹೋಗ್ಬೇಡ, ನಮ್ಗೆ ಎಲ್ಲ ಅರ್ಥ ಆಗೈತಿ. ಅಷ್ಟಿತ್ತಂದ್ರೆ ಮದುವೆ ಆಗ್ರವ ಹಿಂಗೆ ಒಣಗ ಅಲ್ಲದಲ್ಲೇ ನಿಂತು ಮಾತಾಡಬೇಡ್ರಿ. ಸಣ್ಣ ಹುಡ್ರು ಹುಪ್ಪಡು ಓಡಾಡ್ತಿರ್ತಾವೆ, ನೀವು ಮಾತಾಡೋದು ಕೇಳ್ಕೊಂಡು ಅವು ಹೋಗಿ ಮತ್ತೆ ಇನ್ನೊಬ್ರು ಮುಂದೊಂದು ಒಂದು ಕ್ಯಾಲ್ಡಾಗಿ ಅದು ಎದಕ್ಕೆ ಬೇಕು? ಅದಕ್ಕೆ ಚೆಂದಾಗಿ ಮದುವೆ ಆಗಿ ಒಂದಂತೇಳಿ ಜೀವನ ಮಾಡಿರಿ. ನಾನು ಅವ್ನು ಇಷ್ಟಪಡಕತ್ತಿರೋ ವಿಚಾರ ನಿಮಗೆಲ್ಲ ಹೆಂಗೆ ಗೊತ್ತಾಯ್ತು? ಹೆಂಗಂದ್ರೆ ಈಗ ನೀನ ಬಾಯ್ ಬಿಟ್ಟಲ್ಲ, ನಾವು ಹಂಗೆ ಒಂದು ಗುಳಿಗೆ ಒಗ್ಯಂಗೆ ಹೋಗಿದ್ವಿ 10 ದಿನ ಅಂತಂದು ನೀ ಹೇಳಬಿಟ್ಟು ಆತಲ್ಲ. ಈಗ ಮತ್ತೇನೈತಿ? ನಡಿ ಆಸೆ ನಿಂತೇನು ಮಾಡ್ತಿದ್ದಿ? ಗಂಡರ ಮನೆ ವಿಚಾರ ಮಾತಾಡಿದ್ರೆ ಇವು ಏನದವ ಒಣ ನಿತ್ಕೊಂಡು ಹಾದಾಗ ಹೋಗೋರು ಬರೋರ್ನೆಲ್ಲ ಮಾತಾಡ್ಸ್ಕೊಂತ ಇಲ್ಲ ಬರೋದು ಸುದ್ದಿ ಮಾತಾಡ್ತಾವು. ನಮ್ಗೆ ಒಂದು ಕೆಟ್ಟ ಹೆಸರು ತರ್ತಾರ ಯವ್ವ ಜನ. ನಮ್ಮ ಮನೆದು ಉಂಡು ನಮ್ಮ ಮನೆ ತಿಂದು ಅವ್ರ ಕೊಟ್ಟಾಗ ನಾವು ಯಾಕೆ ಒಂದು ಮಾತು ಅನಿಸ್ಕೋಬೇಕು? ನಡಿ ಹೋಗೋಣ. ಅಲ್ಲ ಖುಷಿ, ನಾ ಸುಮ್ಮನೆ ನಿಂತೈಕಿನ್ನ ಕರ್ಕೊಂಬಂದೈಕ್ ನೀನು, ಆ ಹುಡುಗಿ ಜೊತೆ ಮಾತಾಡ್ದೈಕ್ ನೀನು. ಹೊಳ್ಳಿ ನೋಡಿದ್ರೆ ಜನ ಏನಂದರು, ಇವ್ರಿಗೇನಪ್ಪ ಕೆಲಸ ಇಲ್ಲ ಬಗಸಿಲ್ಲ ಮಾತಾಡ್ಕೊಂತ ನಿಂತಾರ ಅಂತಾರಂತೀಯ. ಅನ್ಲಿ ನೋಡು, ಅಂದೆ ಅಂದ್ರೆ ನಿನ್ನ ಹೆಸರು ಹೇಳ್ತಾನೆ. ನಾನು ಏನೇನೋ ಒಂದು ಅಂದಲ್ಲ,
ನನ್ನ ಮೇಲೆ ಏನಾರು ಬಂತು ಮತ್ತು ನೋಡ ನಿನ್ನ ಮತ್ತು ಸುಮ್ಮನೆ ಬಿಡಕ್ಕೆಲ್ಲ ನಾನು ಏನು